ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅರವಿಂದ್ ಕೇಜ್ರಿವಾಲ್ ಬಿಗ್ ಅನೌನ್ಸ್ಮೆಂಟ್. ರಾಹುಲ್ ಗಾಂಧಿಗೆ ಇದೇನು ಪರಿಸ್ಥಿತಿ? ಹಾಗಾದರೆ INDI ಕೂಟಕ್ಕೆ ಸಂಬಂಧಪಟ್ಟಂತೆ ಕೂಡ ಇದು ಬಹುದೊಡ್ಡ ತಿರುವನ್ನು ಕೊಡೋ ಥರ ಕಾಣಿಸ್ತಾ ಇದೆ. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪಂಚರಾಜ್ಯ ಚುನಾವಣೆಯ ಹೊತ್ತಲ್ಲಿ ಕಾಂಗ್ರೆಸ್ ಮಾಡಿದಂತಹ ತಪ್ಪು ಅಂದರೆ INDI ಕೂಟದ ಮಿತ್ರ ಪಕ್ಷಗಳ ಪ್ರಕಾರ ಕಾಂಗ್ರೆಸ್ನ ನಿಲುವು ಬಹಳ ಕಾಸ್ಟ್ಲಿ ಆಗಿಬಿಡ್ತು ಅನ್ನೋದು ಈಗ ಗೊತ್ತಾಗ್ತಿದೆ. ಕಾಂಗ್ರೆಸ್ ಎಲ್ಲ ಪಕ್ಷಗಳಿಗೆ, ತನ್ನ ಮಿತ್ರ ಪಕ್ಷಗಳಿಗೆ ಸೆಡ್ಡು ಹೊಡ್ಕೊಂಡು ಮುಂದೆ ಹೆಜ್ಜೆ ಇಡ್ತು. ಎಲ್ಲ ಸೀಟ್ ಶೇರು ಮತ್ತೊಂದು ಲೋಕಸಭೆಗೆ ನೋಡ್ಕೊಳ್ತೀವಿ ನಾವು. ಪಂಚರಾಜ್ಯ ಚುನಾವಣೆಯಲ್ಲಿ ನಮ್ಮ ಕೈ ಮೇಲಾಗುತ್ತೆ, BJPಗೆ ನಾವು ಸೆಡ್ ಹೊಡಿತೀವಿ, ನಾವು ಒಬ್ಬರೇ ಸೆಡ್ ಹೊಡಿತೀವಿ, ನಮಗೆ ಯಾರ ಸಹಾಯವೂ ಬೇಡ ಅಂತ ಸೀಟ್ ಶೇರ್ ವಿಚಾರದಲ್ಲಿ ವಿಶ್ವಾಸಕ್ಕೆ ತಗೊಳ್ಳದೇನೆ ನಿರ್ಧಾರ ಮಾಡಿಬಿಡ್ತು. JDU ಆಕ್ಷೇಪ ಇತ್ತು, ಆಮ್ ಆದ್ಮಿ ಆಕ್ಷೇಪ ಇತ್ತು, ಎಡಪಕ್ಷಗಳು, SP ಇದೆಲ್ಲದರ ನಡುವೆ ಕೂಡ ಡೋಂಟ್ ಕೇರ್. ಎಲೆಕ್ಷನ್ ಟೈಮಲ್ಲೇ ಅದರ ಪರಿಣಾಮ ಗೊತ್ತಾಗೋಕ್ಕೆ ಶುರುವಾಯಿತು. ಮಿತ್ರ ಪಕ್ಷಗಳೇ ಕಾಂಗ್ರೆಸ್ನ ವಿರುದ್ಧ, ಕಾಂಗ್ರೆಸ್ನ ಜಾತಿ ಗಣತಿ ಇನ್ನಿತರ ವಿಚಾರಗಳ ವಿರುದ್ಧ ತಿರುಗಿ ಬೀಳೋಕ್ಕೆ ಶುರು ಮಾಡಿದ್ರು. ಕ್ಯಾಂಡಿಡೇಟ್ಸ್ ಕಣಕ್ಕಿಳಿಸೇ ಬಿಟ್ಟರು. ಅದೆಲ್ಲ ಲಾಸ್ ಆಯಿತು, ನೋಡಿದ್ದೀವಿ. ಅದಾಗ್ತಿದ್ದ ಹಾಗೆ, ಸೋಲಿನ ಫಲಿತಾಂಶ ಹೊರಬರ್ತಿದ್ದ ಹಾಗೆ ಖರ್ಗೆ ಅವರು ಮೀಟಿಂಗ್ ಕರೆದ್ರು, ಮತ್ತು ಯಾರೂ ತಿರುಗು ನೋಡಲಿಲ್ಲ. ಕೊನೆಗೆ ಪಕ್ಷಗಳು ಬರೋದಿಲ್ಲ ಅಂತ ಗೊತ್ತಾಗಿ ಅದನ್ನು ಮುಂದಕ್ಕೆ ಹಾಕಬೇಕಾಯ್ತು. ಅಂಥ ಪರಿಸ್ಥಿತಿ ಬಂತು INDI ಕೂಟದ ಮೀಟಿಂಗಿಗೆ. ಈಗ ನೋಡಿ, ಅರವಿಂದ್ ಕೇಜ್ರಿವಾಲ್ ಅವರ ಬಿಗ್ ಅನೌನ್ಸ್ಮೆಂಟ್ INDI ಕೂಟದ ಭವಿಷ್ಯ ಏನು ಅನ್ನೋದನ್ನು ಕ್ಲಿಯರ್ ಆಗಿ ಹೇಳ್ತಾ ಇದೆ. ಸದ್ಯ ಪಂಜಾಬ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾದಾಗ, ವಿಕಾಸ್ ಕ್ರಾಂತಿ ರ್ಯಾಲಿ ಭಟಿಂಡಾದಲ್ಲಿ ಮಾಡಿ ಅವರು 1125 ಕೋಟಿ ಯೋಜನೆಯನ್ನು, ಅಭಿವೃದ್ಧಿ ಕೆಲಸ ಮಾಡೋದಾಗಿ ಅಲ್ಲಿ ಘೋಷಣೆ ಮಾಡಿದ್ದಾರೆ, ಯೋಜನೆಗಳನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮತ್ತು BJP ವಿರುದ್ಧ, ಅಕಾಲಿದಳ ವಿರುದ್ಧ ಎಲ್ಲ ವಾಗ್ದಾಳಿ ನಡೆಸಿ, ಇದುವರೆಗೆ ಪಂಜಾಬ್ಗೆ ಇಷ್ಟು ದೊಡ್ಡ ಅಮೌಂಟನ್ನು ಒಟ್ಟಿಗೆ ಕೊಟ್ಟಿದ್ದೀರಾ ಯಾವತ್ತಾದರೂ ಅಂತ ವಾಗ್ದಾಳಿ ನಡೆಸಿದ್ರು ಕಾಂಗ್ರೆಸ್ ವಿರುದ್ಧ ಕೂಡ. ಅದಾದ ಮೇಲೆ ಒಂದು ವಿಚಾರ ಬರುತ್ತೆ. 13 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಚಂಡೀಗಢವನ್ನು ಒಳಗೊಂಡಂತೆ ಪಂಜಾಬ್ ಮತ್ತು ಒಂದು ಸೀಟ್ ಚಂಡೀಗಢ, ಇದೆರಡೂ ಸೇರಿ 13 ಸೀಟಲ್ಲೂ ಆಮ್ ಆದ್ಮಿ ಪಕ್ಷವನ್ನು ಗೆಲ್ಲಿಸೋದಕ್ಕೆ ಸಂಪೂರ್ಣ ಬಲ ತುಂಬಿ ಅಂತ ಪಕ್ಷದ ಕಾರ್ಯಕರ್ತರಿಗೆ, ಜನರಿಗೆ, ಮತದಾರರಿಗೆ ಕರೆ ಕೊಟ್ಟಿರೋದು, ಮತ್ತು ಪಂಜಾಬಲ್ಲಿ ಭರ್ಜರಿ ಕಾರ್ಯಾಚರಣೆ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೂ ಶುರುವಾಗಬೇಕು ಅನ್ನುವಂಥ ಸ್ಪಷ್ಟ ಸೂಚನೆ. ಅಲ್ಲಿಗೆ ಆಮ್ ಆದ್ಮಿ ಪಕ್ಷ INDI ಕೂಟದಿಂದ ಬೇರ್ಪಟ್ಟು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದು ಖಚಿತವಾಗ್ತಾ ಇದೆ. ಆರಂಭದಲ್ಲಿ ಸೋನಿಯಾ ಗಾಂಧಿಯವ್ರ ಮುಂದೆ ಕೇಜ್ರಿವಾಲ್ ಅವರೇ ನೇರವಾಗಿ ಕೇಳಿಕೊಂಡ್ರು, ನಾವು ಮೈತ್ರಿ ಮಾಡ್ಕೊಂಡು ಹೋದರೆ ಡೆಲ್ಲಿ, ಪಂಜಾಬ್, ಚಂಡೀಗಢ ಈ ಸುತ್ತಮುತ್ತಲಿನ ಪ್ರದೇಶಗಳನ್ನು ಕಂಪ್ಲೀಟಾಗಿ ನಾವು ಕ್ಲೀನ್ ಸ್ವೀಪ್ ಮಾಡ್ಕೊಳ್ಬಹುದು ಅಂತ. ಆಗ ಕಾಂಗ್ರೆಸ್ ಸೆಡ್ ಹೊಡೆದು ಡೆಲ್ಲಿಲಿ ನಾವು ಅಷ್ಟಕ್ಕಷ್ಟು ಸ್ಪರ್ಧೆ ಮಾಡ್ತೀವಿ ಅನ್ನೋ ಥರ ಸಂದೇಶ ಕೊಡ್ತು. ಆ ಕ್ಷಣವೇ ತಿರುಗಿ ಬಿದ್ದ ಕೇಜ್ರಿವಾಲ್ ಕೊನೆಗೆ ಹಿಂದಿರುಗಿ ನೋಡಲೇ ಇಲ್ಲ. ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ಜೊತೆ ವ್ಯತ್ಯಾಸ ಇತ್ತು ಅಂದರೆ, ಆರ್ಡಿನೆನ್ಸ್ ವಿಚಾರದಲ್ಲಿ, ಬೇರೆ ಬೇರೆ ವಿಚಾರಗಳಲ್ಲಿ ನೋಡಿದ್ದೀವಿ. ಮೀಟಿಂಗಿಗೆ ಬರೋಕ್ಕೆ ರೆಡಿನೇ ಇರಲಿಲ್ಲ ಬೆಂಗಳೂರಿಗೆ ಅವರು. ಕೊನೆಗೆ ಹೇಗೋ ಮಾಡಿ ಮನವೊಲಿಸಿ ಕರ್ಕೊಂಡು ಬಂದರು. ಆಯಿತು ನಾವು ನಿಮ್ಮ ಜೊತೆ ನಿಲ್ತೀವಿ ಅಂತ ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿ ಕರ್ಕೊಂಡು ಬಂದರು. ಆದರೆ ಅದು ಬಾಳಿಕೆ ಬರಲೇ ಇಲ್ಲ. ಪಂಚರಾಜ್ಯ ಚುನಾವಣೆಗಳಲ್ಲೇ ಕೇಜ್ರಿವಾಲ್ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಿದ್ರು ಕ್ಯಾಂಡಿಡೇಟ್ಸ್ ಹಾಕಿ. ಸುಮಾರು ಚುನಾವಣೆಗಳಲ್ಲಿ ಗುಜರಾತಿಂದ ನಾವು ನೋಡ್ಕೊಂಡು ಬಂದರೆ ಕಾಂಗ್ರೆಸ್ಗೆ ಪೆಟ್ಟು ಕೊಟ್ಟಿರೋದೇ ಆಮ್ ಆದ್ಮಿ ಪಕ್ಷ. ಈಗ ಈ ಪ್ರಾದೇಶಿಕ ಪಕ್ಷಗಳಿಗೆ ಟೆನ್ಷನ್ ಏನು ಅಂದರೆ, ಕಾಂಗ್ರೆಸ್ ತಮ್ಮ ವೋಟ್ ಬ್ಯಾಂಕನ್ನು ಮತ್ತೆ ವಾಪಸ್ ಕಸಿದುಕೊಳ್ಳಬಹುದು. ಕಾಂಗ್ರೆಸ್ ವೋಟ್ ಬ್ಯಾಂಕನ್ನೇ ಆಮ್ ಆದ್ಮಿ ತೊಗೊಂಡಿರೋದು, ಈಗ ಮತ್ತೆ ವಾಪಸ್ ತೊಗೊಳ್ಳುವಂಥ ಆತಂಕ ಇದೆ. ಅವ್ರ ಜೊತೆಗೆ ಹೋಗೋದು ನಮಗೆ ಡೇಂಜರಸ್, ಯಾವುದೇ ಲಾಭ ಇಲ್ಲ, ಬ್ಯಾಗೇಜ್ ಇದು ಅಷ್ಟೇ ಅಂತ ನಿರ್ಧಾರ ಮಾಡಿಕೊಂಡು ಕೇಜ್ರಿವಾಲ್ ಅವರು ಈಗ ಸ್ವತಂತ್ರ ಸ್ಪರ್ಧೆಯ ನಿರ್ಧಾರ ಮಾಡಿರುವ ಸ್ಪಷ್ಟ ಸುಳಿವು ಸಿಗ್ತಿದೆ ಪಂಜಾಬ್ನಲ್ಲಿ ಅವರ ಬಿಗ್ ಅನೌನ್ಸ್ಮೆಂಟಿಂದ. ಸೊ INDI ಕೂಟದ ಪ್ರಮುಖ ಪಕ್ಷವಾಗಿರುವಂತಹ ಆಮ್ ಆದ್ಮಿ ಪಕ್ಷ ಈಗ ಈ ಕೂಟದಿಂದ, ಮೈತ್ರಿ ಕೂಟದಿಂದ ಹೊರ ನಡೆಯುವಂತಹ ಕ್ಲಿಯರ್ ಕಟ್ ಮೆಸೇಜನ್ನು ಕೊಟ್ಟಿದೆ. ಮುಂದೇನು ಹಾಗಾದರೆ? ಮಮತಾ ಬ್ಯಾನರ್ಜಿ ಅವರು ಕೂಡ ಈಗಾಗಲೇ ಈ ದಾರಿ ಹಿಡಿದು ಬಿಟ್ಟಿದ್ದಾರೆ. ಮೊದಲು ಸೀಟ್ ಶೇರ್ ಫೈನಲ್ ಆಗಲಿ, ಮಾತಾಡಿ ಆಮೇಲೆ ನೋಡ್ತೀವಿ, ನಾವು ಯೋಚನೆ ಮಾಡ್ತೀವಿ ಇರಬೇಕೋ ಬೇಡವೋ ಅನ್ನೋ ಥರ ಸೂಚನೆ ಕೊಟ್ಟು ಬಿಟ್ಟಿದ್ದಾರೆ. ಕಾಂಗ್ರೆಸ್ ಇರಬೇಕಂದ್ರೆ 100-150 ಸೀಟ್ಗೆ ಅವರು ಒಪ್ಕೊಂಡು ಬಿಡಬೇಕು. ಇಲ್ಲ ಅಂದರೆ INDI ಕೂಟ ಅಸ್ತಿತ್ವದಲ್ಲಿ ಇರಲ್ಲ ಅನ್ನೋದು ಈಗಾಗಲೇ ಗೊತ್ತಾಗ್ಬಿಟ್ಟಿದೆ. ಕಾಂಗ್ರೆಸ್ ಅಷ್ಟು ಸೀಟ್ಗೆ ಇಳಿಯುವಂತಹ ಸಾಧ್ಯತೆಗಳು ತೀರಾ ಕಡಿಮೆ. ಸೊ ಇಂಡಿ ಕೂಟ
ಬಹುದೊಡ್ಡ ಸವಾಲನ್ನು ಎದುರಿಸೋದು ಫಿಕ್ಸ್. ರಾಹುಲ್ ಗಾಂಧಿ ನಾಯಕತ್ವ, ಬೇರೆಯವ್ರದ್ದು ನಾಯಕತ್ವ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಿತೀಶ್ ಕುಮಾರ್ ಅವರು PM ಕ್ಯಾಂಡಿಡೇಟ್ ಆಗಲಿ ಅಂದರೆ ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ರಾಹುಲ್ ಗಾಂಧಿ ಅವ್ರನ್ನ ಒಪ್ಕೊಳ್ಳೋದಕ್ಕೆ ಬೇರೆಯವ್ರು ರೆಡಿ ಇಲ್ಲ. ಹಾಗಾಗಿ NDAಗೆ ಸೆಡ್ಡು ಹೊಡೆಯೋದಕ್ಕೆ ಅಂತ ರಚಿತವಾದಂತಹ ಈ ಕೂಟ ಬಹುತೇಕ ಛಿದ್ರವಾಗುವ ಲಕ್ಷಣ ಕಂಡು ಬರ್ತಾ ಇದೆ. ಪಂಚರಾಜ್ಯ ಚುನಾವಣೆ ಬಳಿಕ ಒಂದು ಕ್ಲಾರಿಟಿ ಸಿಗ್ತಾ ಇದೆ INDI ಕೂಟದ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ. ಈಗ ಮೊದಲ ವಿಕೆಟ್ ಆಮ್ ಆದ್ಮಿ ಪಕ್ಷ, ಮುಂದೇನಾಗುತ್ತೆ ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.